ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಮಾರ್ನಿಂಗ್ ಗೈಸ್, ನೆನೆ ಇಷ್ಟು ನಿದ್ದೆ ಗೊತ್ತಾ, 2 ದಿವಸದಿಂದ ನಿದ್ದೆ ಎಲ್ಲ ಭಾರಿ ಗಾತ್ರ ನಿದ್ದೆ. ಬಂದು ಮಲ್ಕೊಂಡು ಇವಾಗ ಎದ್ದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ, ಇವತ್ತು ಚೆನ್ನಾಗಿ ಬಾರಿಸೋದೇನೆ ಗೈಸ್. ಇವತ್ತು ನಾವು ಬ್ಯಾಟಿಂಗ್ ಮಾಡ್ತಾ ಇರೋದು ಇದು ನೋಡಿ ಹೆಂಗಿದೆ. ಈ ಬ್ಯಾಟಿಂಗ್ ಮುಗಿಸ್ಕೊಂಡು ಇವಾಗ ವಾಪಸ್ಸು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಇವತ್ತು 2ನೇ ದಿನದ ಸ್ಕೂಬಾ ಡೈವಿಂಗ್ ಕ್ಲಾಸಸ್. ಇವತ್ತು ಏನೇನು ಮಾಡ್ತಾರೆ ಅಂತ ನೋಡಬೇಕು. ಏನು ಅಂದರೆ ಐಡಿಯಾ ಇಲ್ಲ. ಮೋಸ್ಟ್ಲಿ ಓಪನ್ ವಾಟರ್ ಕರ್ಕೊಂಡು ಹೋಗ್ತಾರೋ ಇಲ್ಲ ಕನ್ಫೈನ್ಡ್ ವಾಟ್ರಲ್ಲಿ ಮಾಡ್ತಾರೋ ನೋಡಬೇಕು. ಏನೇ ಅಂತೂ ಮಸ್ತಾಗಿತ್ತು. ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನನ್ನ ಕಿವಿ ಈಕ್ವಲೈಸೇಷನ್ ಮಾಡೋದು ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಕೆಳಗಡೆ ಹೋಗಿದ ತಕ್ಷಣ ಕಿವಿಗೆ ಪ್ರೆಷರ್ ಬೀಳುತ್ತಲ್ಲ, ಅದೊಂದು ಕಷ್ಟ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಅದು ಆಮೇಲೆ ಹೇಳ್ದಷ್ಟು ಸುಲಭ ಅಂತೂ ಅಲ್ಲವೇ ಅಲ್ಲ ಸ್ಕೂಬಾ ಡೈವಿಂಗ್. ಏನೋ ಒಂದು ಸರಿ ಮಾಡೋದು ಬೇರೆ, ಅದನ್ನೇ ಕಲಿಯೋದು ಬೇರೆ. ಕಲ್ತ ಮೇಲೆ ಈ ವ್ಲಾಗ್ಸ್ ಮುಗಿಸೋ ಅಷ್ಟರಲ್ಲಿ ನಿಮಗೆಲ್ಲ ಬೇರೆ ಪ್ರಪಂಚ ತೋರಿಸಿರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ನೀವು ಹಂಗೆ ಅನ್ಕೊತಾ ಇರಿ. ಓಕೆ ಗೈಸ್, ರೆಡಿ ಆಗಿ ಇವಾಗ ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀವಿ. ಅದೇ ಫೀಲ್ಸಲ್ಲಿ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಬೇಗ ಬೇಗ ಬಟ್ಟೆ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ವಲ್ಲ, ಅದೇ ಫೀಲ್ಸು. ಏನು ಚೇಂಜ್ ಇಲ್ಲ. 9 ಗಂಟೆ ಕಾಲೇಜಿಗೆ, ಇವಾಗೂ ಅಷ್ಟೇ 9:30 ಹೋಗ್ತಾ ಇದ್ದೀವಿ ಲೇಟಾಗಿ. ಬನ್ನಿ, ಇವತ್ತೇನು ಕಲಿತೀವಿ, ಏನು ಮಾಡ್ತೀವಿ ಅಂತ ನೋಡೋಣ. ಒಟ್ಟಿನಲ್ಲಂತೂ ಒಂಥರ ಮಜಾ ಇದೆ ಗೈಸ್, ಲಿಟ್ರಲಿ ಒಂಥರ ಮಜಾ ಇದೆ. ಕಲ್ತ ಮೇಲೆ ತೋರಿಸ್ತೀನಿ ನಿಮ್ಗೆ. ಅಲ್ಲಿವರೆಗೂ ಏನೂ ಆಗಲ್ಲ, ಕಲಿಯೋವರೆಗೂ ಗೊತ್ತಲ್ಲ, ಬ್ರಹ್ಮವಿದ್ಯೆ. ಕಲ್ತ ಮೇಲೆ ಕೋತಿ ವಿದ್ಯೆ. ಅಣ್ಣ ಇರೋಣ ಹಿಂಗಿಕೊಂಡು ಚಾಕು ಗೀಕಲ್ಲ. ಎಕ್ಸ್ಕ್ಯೂಸ್ ಮಿ ಸರ್, ತೆಂಗಿನಕಾಯಿ ಕಿಟ್ಟವ್ರೆ ತಲೆ ಮೇಲೆ ಬಿದ್ದೋದು ಪಾಪ. ಬ್ಲ್ಯಾಕ್ ಹಾಕಪ್ಪ ಫುಲ್ಲು, ಸುಮ್ಮನೆ ಲೈಟಾಗಿ ಬರ್ಗಂಡು. ಯಾಕಂದ್ರೆ ಅವ್ನು ಮಗ ಬರ್ಗಂಡಿ ಹಾಕ್ಬಿಟ್ಟು ಬ್ಲ್ಯಾಕ್ ಇಲ್ಲಿ ಸೈಲೆಂಟಾಗಿ ಹಾಕೊಂಡು ಲೈಟಾಗಿ. ಎಷ್ಟು 3 ತಿಂಗಳಾಯ್ತು ಹೋಯ್ತಾನೆ ಇಲ್ಲ. ನನ್ನ ಕೂದಲೇ ಈ ಕಲರ್ ಆಗ್ಬಿಟ್ಟೈತಿ. ತಲೆಗೆ ಶೂಟ್ ಈಗ ಹೊರಿಸ್ಬಿಟ್ಟಿದ್ವಿ ಕಟಿಂಗ್ ಮಾಡ್ಬೇಕಾದಾಗ. ಅವ್ನು ಫುಲ್ಲು ವ್ಯಾಕ್ಸಿಂಗ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕಲರಿಂಗ್ ಹಾಕ್ಬಿಟ್ಟು ಅವನು ಮಗನೇ ಫಸ್ಟ್ ತಾನೇ ಹೇಳ್ಬೇಕು ಕಲರಿಂಗ್ ಹಾಕ್ಬೇಕಂತ. ಎಲ್ಲ ರೆಡಿ ಮಾಡ್ಬಿಟ್ಟು ಆಮೇಲೆ ಕಲರಿಂಗ್ ಅನ್ನಲ್ಲ. ಫ್ರಸ್ಟ್ರೇಷನ್ ಏನೋ ಹಂಗೆ ಬಂದ್ರೆ ಮತ್ತೆ ಬರ್ಗಂಡಿದೆ. ಅವಾಗ ಹೆಂಗಿರುತ್ತೆ ಹೇಳು, ಬರ್ಗಂಡ್ ನೀಗ್ರು ಯಾರೋ ಅವ್ನು ರಸೂಲ್ ಇರ್ತಾನೆ ಗೊತ್ತಾಗಲ್ಲ. 1 ನಿಮಿಷಕ್ಕೆ 60 ಸೆಕೆಂಡ್ ಇದ್ರೆ ಇವನು 70 ಸರಿ ಅಮ್ಮನಮ್ಮನ ಸೀನ್ ಏನಂತ ಹೇಳಿದ್ರೆ ನೋಡಿ, ಎಲ್ಲ ಹಾಕೊಂಡು ಇವಾಗ ಸಮುದ್ರ ದಡಕ್ಕೆ ಹೋಗ್ತಾ ಇದೀವಿ. ದಪ್ಪ ಏನ್ ತೂಕ ಐತೆ ಗೊತ್ತಾ, ಸೊಂಟ ಎಲ್ಲ ಮುರಿದೋಗ್ಬಿಡ್ತದೆ ನನ್ನ ಪ್ರಕಾರ. ನಾನು ಬೇರೆ ದಪ್ಪ ಇದ್ದೀನಿ ಅಂತ ಜಾಸ್ತಿ ವೇಟ್ ಹಾಕ್ಬಿಟ್ಟವ್ರ. ಇದಕ್ಕಾದ್ರೂ ಸಣ್ಣ ಆಗ್ಬೇಕು ನೆಕ್ಸ್ಟ್ ಬರೋಷ್ಟಲ್ಲಿ. ಬೈ ಬಹುತ್ ಮಾರ ನಮ್ಮ ಟ್ರೈನರ್ಸ್ ಯಾವ ಥರ ಹೋಗ್ತಾ ಇದೀವಿ. Karnataka we call it as midnight masala. You want to join this session today? We know only Shakila aunty. मेरे को बीच में मत मेरे को पता नहीं. She is the one directed all movies. ಏನ್ ಫಿಟ್ ಆಗಿ ಏನ್ ಮಸ್ತ್ ಅವ್ರು ನೋಡಿ ಗೈಸ್. ಅವರೆಲ್ಲ ಟ್ರೈನರ್ಸ್, ಗುರುಪದೋಷ ಗುರುಗಳು ನಮ್ಮ ಗುರುಗಳು. ಹೇಳಪ್ಪ ಹೇಗಿದೆ? ಬೀಚ್ ವಾಟರ್ ಸಾಲ್ಟ್ ಇರುತ್ತೆ, ಕೊಕೊನಟ್ ವಾಟರ್ ಸ್ವೀಟ್ ಇದೆಯಾ ಸಾಲ್ಟ್ ಇದೆಯಾ? ಕರೆಕ್ಟ್ ಆಗಿದೆ. ಅದು 2 ಕುಡಿದ್ಬಿಟ್ಟು ಆಲ್ರೆಡಿ ನಮ್ಮ ಗುರುಗಳು ಕೊಡ್ಸಿದೀವಿ ಒಂದು. ಇವಾಗ ನಾವೇನು ಗೊತ್ತಾ ಪ್ಲ್ಯಾನು, ಇನ್ನೂ ನಮ್ಮ ಹತ್ರ ಯಾರ ಹತ್ರನೂ ಫೋನ್ ಇಲ್ಲ, ಕಾಸು ಇಲ್ಲ. ಇವಾಗ ಹೋಯ್ತಾ ಇದೀವಿ ಒಳಗಡೆ. ಆಚೆ ಬಂದರೆ ಕಾಸು ಕೊಡ್ತೀವಿ. ಅವ್ರಿಗೆ ಹೇಳಿದ್ವಿ ಪ್ರೇ ಮಾಡಿ ಅಂತ. ಹೇಳ ಬರತ್ತಾ, ಏನು ಹೇಳ್ತೀಯ ಬರತ್ತಾ? ನಾವೆಲ್ಲ ಬಂದ್ಬಿಟ್ಟಿದ್ವಿ ಕರೆಕ್ಟಾಗಿ 9 o'clockಗೆ. ಸಬ್ಸ್ಕ್ರೈಬ್ ಸುಜಿತ್ ಗೌಡ್ರು ಅಂಡ್ ಮ್ಯಾಡಿ ಮಧು ಚಾನಲ್. ಟೆಲ್ ಇನ್ ಮಲಯಾಳಂ. ಎಲ್ಲರೂ ಸಬ್ಸ್ಕ್ರೈಬ್ ಈಗ ಪರಿವಾಡಿ ಗಂಭೀರ. ಅಯ್ಯೋ ಏನೋ ಒಂದು ಇವ್ರನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ. ಮೇಡಮ್ हाय बोलो. हॅलो एवरीवन. तुम्ही सगळ्या सुजितला सबस्क्राइब करा. मॅडी मधू का करला? मॅडीला पण सबस्क्राइब करा. थँक यू. ಇವ್ರೇನೋ ಹೇಳಿದ್ರು ಬೈದ್ಬಿಟ್ರು ನಮ್ಗೆ. ಹೇಳ್ಬಿಡಿ ಕಮೆಂಟ್ ಹಾಕಿ. ಸರ್ ಬೋಲೋ ಆಲ್ ದಿ ಬೆಸ್ಟ್. ಬೋಲೋ ಆಲ್ ದ ಬೆಸ್ಟ್ ಹೇಳ್ಬಿಟ್ರಿ. ಓಕೆ ಬಾಯ್ ಬಾಯ್. ऑनलाइन इन मराठी. विच लाइन? तुम्ही चे कॉल करायचा व्यस्त आहे. दुसरा कॉल पर व्यस्त आहे. कॉल करता व्यस्त आहे. ಗೈಸ್ ಮ್ಯಾಡಿ ಎಲ್ಲಾರ್ದು ವಿಡಿಯೋ ತಗೊಂಡ ಇವಾಗ ಮ್ಯಾಡಿ ತಗೊಂಡು ನೋಡಿ ಹೆಂಗ್ ಚಿಪ್ತಾವನೆ. ಹುಷಾರು, ಜಾಸ್ತಿ ಬಿಟ್ಬಿಟ್ಟ ಮೇಲೆ ಬಿಟ್ಬಿಟ್ಟೆ ಕೆಳಗಡೆ ಇಲ್ಲ. ಅದು ಅಲ್ಲೇ ಇರ್ತದಂತೆ. ಅಲ್ಲಿ ಇಲ್ಲ ಜಾಗ. ಚೊಂಬ್ ಇಟ್ಕೊಳಕಲ್ಲ ಏನು ಇದಾಯ್ತಾ? ನಲ್ಲಿ ಮಾಡಿಸ್ಕೊಂಬಿಡ ಹೇಳ್ತೀನಿ.
ಏನ ಓ ಇಲ್ಲಿ ಸಿಲಿಂಡರ್ ಬಡವೈಸರ್ ಹಾಕ್ಬಿಟ್ಟವ್ರೆ. ಓ ಏನಕ್ಕೇನೋ ಕಿಂಗ್ ಪಿಕ್ಚರ್ ಯಾರ್ದ ನಮ್ಮ ಗ್ರೂಪ್ ಅವ್ರದ್ದು ಅದೇನೋ ಹೋಗಿ ಹೆಂಗ್ ಕಟ್ಬಿಡ್ತಾ ಮೇಲೆ ನೋಡಿ ಇಲ್ಲಿ ಹಿಂಗ್ ಹೊಡಿತೈತೆ ನೋಡೋದು. ಗೋಬಿ ದಟ್ಸ್ ಅ ಫಿಶ್. ಇಟ್ ವಾಕ್ಸ್ ಮಚ್ಚ ನೀರ್ ಮೇಲೆಲ್ಲ ಎಗ್ರಿಕೊಂಡು ಹೋಗುತ್ತೆ ಅದು. ಗೋಬಿ ಅಂತ ಫಿಶ್ ಇದಾ? ಓಕೆ ನೀರೊಳಗಡೆ ಹೋಗೋಕ್ಕೂ ಮುಂಚೆ ಫಸ್ಟ್ BCD ಬ್ಲೋ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಎಲ್ಲ ಹಿಂದೂ ಸಾಕರ್ ವೈ ಬ್ರೋ ದೇ ಆಲ್ 3 ಲೈಕ್ ದಿಸ್. 1.5 ಲಕ್ಷ ನೀರಲ್ಲಿ ಬಿಸಾಕಿರೋದು ದೊಡ್ಡ ಮೇಲೆ. ಇದು ಇಲ್ಲಿ ಹಾಕಿದ ತಕ್ಷಣ ತೇಲುತ್ತೆ ಗೈಸ್ ನೋಡಿ. ಹಿಂಗೆ ನೀರೊಳಗಡೆ ಬಿಸಾಕಿ ಎತ್ಕೊಂಡ್ಬರ್ಬೋದು. 1 ಸೆಕೆಂಡ್ ಬ್ರೋ ಥ್ರೋಯಿಂಗ್. ಒಚ್ಚ ಎಂತ ಫಿಶ್ ಗೊತ್ತೇನೋ ಇಲ್ಲಿ ನೋಡಿಲಿ. ಅದೇ ಸ್ಟಾರ್ಟಿಂಗ್ ತೋರಿಸ್ಬೇಕಲ್ಲ ಜನಕ್ಕೆ. ಹೇಗೆ ಬ್ರೋ ನೋಟ್ ಪೇಸ್ಟ್ ಈ ಥರನೂ ಯೂಸ್ ಆಗುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅದು ಕೋಲ್ಗೇಟ್ ಪೌಡರ್. ಅಲ್ಲಿ ಮಾತ್ರ ಬೆಳಗಾಗಲ್ಲ, ಗ್ಲಾಸು ಬೆಳಗಾಗುತ್ತೆ. ಕೋಲ್ಗೇಟ್ ಯೂಸ್ ಗ್ಲಾಸ್ ಬೆಳಗಾಗೋದ್ಕಿಂತ ಫಾಗ್ ಆಗಲ್ಲ, ಫಾಗ್ ಆಗಲ್ಲ. ಹೇಳಿ ಬ್ರೋ, ನಿತಿನ್ ಬ್ರೋ ಏನು ಹೇಳ್ತೀರಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಳಗಡೆ ಇನ್ನೊಂದು ಪ್ರಪಂಚ ಇದೆ, ಮನುಷ್ಯರು ಇಲ್ದೇ ಇರತಕ್ಕಂಥ ಪ್ರಪಂಚ. ನೆಮ್ಮದಿಯಾಗಿತ್ತಾ? ಅದ್ಭುತವಾಗಿದೆ ಅಂದ್ರೆ ನೆಮ್ಮದಿ. ಜೀವನದಲ್ಲಿ ಏನೇನ್ ಬೇಕೋ ಎಲ್ಲ ಒಳಗಡೆ ಸಿಗುತ್ತೆ. ಜಾಸ್ತಿ ಹೊತ್ತಿರಕ್ಕಾಗಲ್ಲ, ದುಡ್ಡು ಒಂದು ಬಿಟ್ಟು ಇನ್ನೆಲ್ಲ ಇರುತ್ತೆ. ಏನೋ ಅಲ್ಲಿ ಮೀನು ಅಂಗಡಿ ಇಟ್ಟಿದಂತೆ ನೀನು. ಒಳ್ಳೆ ಡೈವ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಒನ್ ಆಫ್ ದ ಕ್ರೇಜಿಯೆಸ್ಟ್ ಅಂತ ಅನ್ಕೊಳ್ಳಿ. 2ನೇ ದಿನನೇ ಒಂದು ಬೇಸಿಕ್ ಡೈವ್ ಹೋಗಿದ್ವಿ. ನೆಕ್ಸ್ಟ್ ಲೆವೆಲ್ ಇತ್ತು. ಒಳಗಡೆ ಬೇರೆ ಪ್ರಪಂಚನೇ ಐತೆ ದೇವರನ್ನೇ. ಕಲಿಬೇಕಾದ್ರೆ ಉರಿಯುತ್ತೆ. ಕಲಿತು ಅಲ್ಲಿ ಒಳಗಡೆ ಹೋಗ್ತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಎಕ್ಸ್ಪ್ಲೇನೇ ಮಾಡೋಕ್ಕೆ ಏನೇನೋ ಮಾಡ್ಕೊತವನಿ, ಅವನೇನೋ ಮಾಡ್ಕೊತವ್ನು. ಏನು ಬಿಡ್ತಾವ ನೀರು ನೋಡ್ತೇವೆ. ಏನಿದು ಹಾವು ಬಿಡ್ತಾ ಇದೆಯಾ? Pull it back the same way when you connect it, right? Yeah. ರೂಲ್ಸು ಇದನ್ನು ಎಲ್ಲ ಬಿಡುವಂತ ಚೆನ್ನಾಗಿ ಗೈಸ್, ನೀರು ನೋಡಿ ಎಲ್ಲಿವರೆಗೂ ಬಂದಿದೆ ಇವಾಗ. ಎಷ್ಟೈತೆ ಪ್ರೆಷರ್ ನಿಂದು? ನಮ್ದು 50. ಒಂದು 50 ಗಾಬರಿ ಆಗ್ಬಿಟ್ಟಿದೀವಿ. ಹಿಂಗೆ ಅಂತಿದೀವಿ, ಖಾಲಿ ಆಗೋಗ್ಬಿಟ್ಟೈತೆ. ಆದ್ರೂ ಫಸ್ಟ್ ಹೊಡೆದಾಗ ಒಂದು ಅಲ್ಲ, ಏನ್ ಮಾಡ್ಲಿ, ಯಾಕೆ ಕರ್ಕೊಂಬಂದ ಸುಜಿತ್ ಬಿಟ್ಬಿಟ್ರೆ ಹೋಗ್ಬಿಡ್ತೀನಿ. ಎಲ್ಲ ಹೇಳು, ಯಾಕೆ ಕರ್ಕೊಂಬಂದ ಸುಜಿತ್? ಫಸ್ಟ್ ಡೈವ್ ಆದ್ಮೇಲೆ ಬರೋಲ್ಲ, ಸೆಕೆಂಡ್ ಫುಲ್ ಡೀಪ್ ಹೋದ್ವಲ್ಲ, ಅವಾಗ ಬ್ಲಾಕು ಕಣ್ಣಲ್ಲೆಲ್ಲ ತುಂಬೈತೆ ಅಂದ್ರೆ ಒಳಗಡೆಯಿಂದ ಕರೆಕ್ಟಾಗಿ ಅದು ಹೋಗಿರ್ಲಿಲ್ಲ ಅನ್ಕೊಂತಿದೆ. ನಾನು ಆಡಿದೊಂದು ಕೇಳ್ತಾ ನಾನು ಮಾತಾಡಕ್ಕೆಲ್ಲ
ಸ್ವಲ್ಪ ಹೊತ್ತಾದ್ಮೇಲೆ ನಾರ್ಮಲ್ ಆಗುತ್ತೆ ಅನ್ಕೊಂತ ಕಂಟ್ರೋಲ್ ಮಾಡ್ಕೊತ ಅಷ್ಟೊಂದು ಎಷ್ಟೊತ್ತೊಂದು ಅಲ್ಲ ಕಣ ನಿನ್ನೆಯಿಂದ ಹೇಳ್ಕೊಟ್ರು ಕಿವಿ ಹಿಂಗ್ ಅನ್ಬೇಕು ಈಕ್ವಲೈಸ್ ಮಾಡ್ಬೇಕು ಅಂತ. ಕಾಪಿ ಹೊಡಿಬಾರ್ದು ನಮ್ಮ ಹತ್ರ. ಎಲ್ಲ ಎಕ್ಸಾಮ್ ನಾನೇ ಆನ್ಸರ್ ಹಾಕೊಟ್ಟಿರೋದು. ಹೌದಾ? ಓಕೆ ಗೈಸ್, ಇವತ್ತೊಂದು ಡೈವ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ ನೋಡಿ ಬಾಯ್ಸ್. ಕ್ರೇಜಿ ಇತ್ತು ಇವತ್ತು ಮಾತ್ರ ಡೈವು. ಅಂಡರ್ ವಾಟರ್ದು ವೀಡಿಯೋಸ್ ಹಾಕ್ತೀನಿ ನೋಡಿ, ನಾನು ಮಸ್ತಾಗಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಫ್ರೆಶ್ ಅಪ್ ಆಗಿ ಆಚೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಯಾಕಂದರೆ ಏನೂ ತಿಂದಿಲ್ಲ, ಬನ್ನಿ ಹೋಗಿ ಊಟ ಮಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನೋಡಿ ನಮ್ಮ ನಿತಿನ್ ಬ್ರೋ ವೈಟ್ ಆ್ಯಂಡ್ ಬ್ಲ್ಯಾಕ್ ಟಿ ವಿ ಇದೇನು ಬ್ರೋ ಟ್ಯಾಟೂನ ಇದು ಟ್ಯಾನ್ ಪ್ರೋ ಮ್ಯಾಕ್ಸ್ ಇದು ನೋಡಿ, ಕಲರ್ ನೋಡಿ ಡಿಫ್ರೆನ್ಸ್. ನೀನು ಹೇಳ, ನೀನು ತೋರಿಸು. ನಾನು 2 ಟ್ಯಾನ್ ಸೇಮ್ ಸರ್. ನಾವು ಡಾರ್ಕ್ ಇದ್ದೀವಿ, ನಮ್ಗೆ ಗೊತ್ತಾಗಲ್ಲ. ಮಚ್ಚ ಅಲ್ಲಿ ಬಂದು ಬಾಂಬ್ ಹಾಕ್ಬಿಟ್ಟು ಮಚ್ಚ ಕರೆಕ್ಟಾಗಿ ಅಬೀರ್ ಹತ್ರ ನನ್ನ ಹತ್ರ ಇದು ಬಂತು. ಒಳಗಡೆ ಅಂಡರ್ ವಾಟರ್ ಹೋಗ್ತಾ ಇದ್ದೀನ, ಒಂದು ಯಾವ್ದಾದ್ರು ಶಾರ್ಕ್ ತರ ಬಂತು, ಇದಕ್ಕೆ ನೀನೇನಾಗಬೇಕು, ಯಾರು ಹೋಗಲ್ಲ ಶಾರ್ಕ್ ಬಂತ ಅಂತೆ ಅವ್ನು ಹಾಕೊಂಡು ಊಸ್ಬಿಟ್ನಂತೆ ಹೊಂಟೋಯ್ತಂತೆ. ಓಕೆ ಗೈಸ್, ಇವಾಗ ಆಚೆ ಒಂದು ರೌಂಡ್ ತಿರ್ಗಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಸುತ್ತಮುತ್ತ ಯಾವುದೋ ಒಂದು ಕೆಫೆ ಇದೆಯಂತೆ, ಆ ಕೆಫೆಗೆ ಹೋಗ್ಬಿಟ್ಟು ಏನೋ ತಿನ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ಹ್ಯಾವ್ಲಾಕ್ ಐಲ್ಯಾಂಡ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಕಾಯ್ತಾ ಇದ್ದೀವಿ ಗೈಸ್. ಏನು ಮಾಡೋದು? ಸೊ ಬನ್ನಿ ಗೈಸ್, ಏನು ಮಾಡೋದು ನೋಡೋಣ. ನಾವೆಲ್ಲಿ ಬಂದಿರೋದು ಅಂತ ಹೇಳಿದ್ರೆ ಇಲ್ಲೇ ಸಮಥಿಂಗ್ ಡಿಫ್ರೆಂಟ್. ಬನ್ನಿ, ಅಲ್ಲಿ ಒಳಗಡೆ ಇದೆ ಗೈಸ್. ಬಂದ್ವಿ, ಬನ್ನಿ ಹೋಗೋಣ. ಓ ಸಮಥಿಂಗ್ ಡಿಫ್ರೆಂಟಾಗಿ ಫಸ್ಟ್ ಟೈಮ್ ಏನೋ ನೋಡ್ತಾ ಇದೀವ. ಹಾಂ ಗೊತ್ತಾಯ್ದಂಗೆ ಹುಡುಗಿದ್ದಾಳೆ, ಮತ್ತಾಳೆ. ಹಾಯ್ ಹಾಯ್ ಹಾಯ್, ನಮಸ್ತೆ ಗೈಸ್. ಬಂದಿದ ತಕ್ಷಣ ಹೆಸರೆಲ್ಲ ಫಿಲ್ ಮಾಡಿ ಅಂತ ಹೇಳ್ತವ್ರೆ. ಓ ಒಂದೇ ಸರಿ ಕಚ್ಚಿಟ್ರು. ಹೆಸರು ಮತ್ತು ಇಮೇಲ್ ಸಾಕು ಅಂತೆ. ಹೌದು ಮೇಡಮ್. ನೀವು ಎಲ್ಲಿ? ಬೆಂಗಳೂರಲ್ಲಿ. ಹೌದಾ? ಓ ಶಬಾಷ್, ನಾವು ಮೊನ್ನೆ ತಾನೇ ಬಂದ್ವಿ. ಅಂದರೆ ಹೊಸದಾಗಿ ಸೇರ್ಕೊಂಡಿರೋದಾ? ಎಲ್ಲಿ? ಬೆಂಗಳೂರಲ್ಲಿ ಮೇಡಮ್. ಎಲ್ಲಿ? ವಿಜಯನಗರದಲ್ಲಿ. ಎಲ್ಲಿ? RPC ಲೇಔಟಾ, BCC ಲೇಔಟಾ? ನಮ್ಮ ಬಾಯ್ಸ್ ಹಿಂಗೆ ಅಲ್ವಾ? ಯಾವ್ರು? ಯಾವ ಏರಿಯಾ? ಇನ್ನು ಫಸ್ಟ್ ಕಾಮೆಂಟ್ ಇನ್ನು ನೋಡಕ್ ಬಂದವ್ರೆ. ಎಷ್ಟು ದಿನ ಆಯ್ತು ಜಾಯ್ನ್ ಆಗಿ? ನಿನ್ನೆ ಅಂತ ಹೇಳ್ತವ್ರೆ. ಇದೇ ಫಸ್ಟ್ ಡೇನಾ? ಕಂಗ್ರ್ಯಾಚುಲೇಷನ್. ಇಲ್ಲೇ ಇರಿ, ಬರ್ತಾ ಇರ್ತೀವಿ ಗೈಸ್. ಸಮಥಿಂಗ್ ಡಿಫ್ರೆಂಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ ಏನು ಮಸ್ತಾಗಿದೆ ಅಲ್ಲ ಇದು. ಜೀನ್ಸಲ್ಲಿ ಏನೋ ಮಾಡಿರೋದು, ಜಾಬ್ ಮಾಡಿ ಅದರಲ್ಲಿ ಫೋಕು ನೈಫ್ ಎಲ್ಲ ಇಟ್ಟಿದ್ದಾರೆ. ಕ್ರೇಜಿ ಅಲ್ಲ? ಜಾಗನೂ ಚೆನ್ನಾಗಿದೆ. ಬಟ್ ಫಸ್ಟ್ ಕಾಫಿ ಆ್ಯಂಡ್ ಇದು ಜಾಗ. ಈ ಜಾಗ ಅಂದರೆ ಅಲ್ಲೇ ಬೀಚ್ ಇದೆ, ಚೆನ್ನಾಗಿದೆ ಒಟ್ಟು ಒಂಥರ. ಗೈಸ್ ನೋಡಿ, ಒಂದು ಫೋಟೋ ಪ್ರಿಂಟ್ ಮಾಡಿಕೊಟ್ಟಿದ್ದಾರೆ. ಸೈಕಲ್ಲ ಡೆಸರ್ಟ್ ಕೊಟ್ಟವ್ರೆ, ಟ್ರೈ ಮಾಡೋಣ ಬನ್ನಿ. ಏನದು ಹೇಳ್ಬಿಟ್ಟು ನೇಮು? ये क्या होता है? लेमन कर्ड केक ಅಂತ. ಗೈಸ್ ಒಳ್ಳೆ ಊಟ ಮಾಡ್ಕೊಂಡು ಆಚೆ ಬಂದರೆ ಇಲ್ಲಿ ಫ್ರೀ ಪಿಕಪ್ ಡ್ರಾಪ್ ಸರ್ವಿಸ್ ಇದೆ ನೋಡಿ. ಟಿ ಮಾಡಿಬಿಟ್ಟವ್ರೆ ನೋಡಿ ಗೈಸ್. ಎಲ್ಲ ಮುಗಿಸ್ಕೊಂಡು ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ರೂಮ್ಗೆ. ಇನ್ನೆಲ್ಲಿ ಹೋಗೋದು? ಓಕೆ ಗೈಸ್, ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಗೈಸ್. ಏನು ವ್ಯೂಸ್ ಬರ್ತಾ ಇಲ್ಲ, ಏನಿಲ್ಲ, ಏನಕ್ಕೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನಿನ್ನೆ ನನ್ನ ಬರ್ಡೇ ಟೈಮಲ್ಲೂ ವ್ಲಾಗ್ ಹಾಕ್ಬೇಕಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಮೊನ್ನೆ ವ್ಲಾಗ್ ನೋಡ್ತೀನಿ, ಬರೀ 18,000 19,000 ಹೊಡೈತೆ. ಅಯ್ಯೋ, ಜನಕ್ಕೆ ಏನೋ ಹೊಸ ತೋರಿಸ್ತಾ ಇದ್ರೆ ನೋಡೋದೇ ಇಲ್ಲ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮಾಡಿದ್ರೆ ನೋಡ್ತಾರೆ ಅಂತ ಅನಿಸ್ಬಿಡ್ತು. ಆದರೂ ನಮ್ಮ ಪ್ರಯತ್ನ ಯಾಕೆ ಬಿಡೋದು ಅಂತ ಹೇಳ್ಬಿಟ್ಟು ನಿನ್ನೆ ನನಗೊಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೆ ನಿನ್ನೆ ಒಂದು ದಿವಸ ರಜಾ ತೊಗೊಂಡು ಇವತ್ತು ಕೂತ್ಕೊಂಡು ಎಡಿಟ್ ಮಾಡಿ ನಿಮಗೋಸ್ಕರ ವ್ಲಾಗ್ ಆಗ್ತಾಯಿದ್ದೀನಿ. ಮೊನ್ನೆ ಬೆಳಗ್ಗೆನೇ ಹಾಕಿದ್ದೆ ಸೋಮವಾರ, ಆದರೂ ವ್ಯೂಸೇ ಬಂದಿಲ್ಲ. ಬೆಳಗ್ಗೆ ಬೇಗ ಹೋಗ್ತಿದ್ರು ಬರುತ್ತೇನೋ ಅಂತ ಅಂದ್ಕೊಂಡೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಪ್ರಯತ್ನದಲ್ಲಿ ನಾವು ಯಾವಾಗಲೂ ಮುಂದೆ ನಡೆಯೋಣ ಅಂತ ಹೇಳ್ತಾ, ಆ್ಯಂಡ್ ಇನ್ನು ಮುಂದಕ್ಕೂ ಸ್ಕೂಬಾ ಡೈವಿಂಗ್ ವ್ಲಾಗ್ಸ್ ಬೇಕಂದರೆ ಕಮೆಂಟ್ ಹಾಕಿ. ಇಲ್ಲ ಅಂದರೆ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಬೆಂಗಳೂರಿಗೆ ಬಂದಮೇಲೆ ವ್ಲಾಗ್ ಶುರು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್.
ಲವ್ ಯು ಆಲ್. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.